ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಪುರಸಭೆ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಮಾಡಬಾಳ್ ಜಯರಾಮ್ರವರ ನೇತೃತ್ವದಲ್ಲಿ ಭೀಮ ಕೊರೆಗಾಂವ್ ವಿಜಯೋತ್ಸವವನ್ನು ಅಂಬೇಡ್ಕರ್ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸರಳವಾಗಿ ಆಚರಿಸಿದರು. ನಿನ್ನ ಕಣ್ಣೀರ ಕತೆ ಇದೆ, ನೀ ಹಾಡಿ ತಲುಪಿ ಬರೆದಿದೆ. ಜೈ ಭೀಮ್ ಮಹಾರಾಷ್ಟ್ರದ ಅಣತೆ, ನೀನೊಂದು ಮುಗಿಯದ ಚರಿತೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ. ಕೊರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮಾಗಡಿಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿ ಕೊರೆಗಾಂವ್ ವಿಜಯೋತ್ಸವದ ಸ್ತಂಭವನ್ನು ಇಟ್ಟು ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಾಳಷ್ಟು ಜನಕ್ಕೆ ಕೊರೆಗಾಂವ್ ಚಳವಳಿ ಅಥವಾ ಕೊರೆಗಾಂವ್ ಯುದ್ಧ, ಈ ಕೊರೆಗಾಂವ್ ವಿಜಯೋತ್ಸವದ ಬಗ್ಗೆ ತಿಳುವಳಿಕೆ ಇಲ್ಲ. ಏನು 1818 ಜನವರಿ 1ನೇ ತಾರೀಕು ಆ ಕೊರೆಗಾಂವ್ ಯುದ್ಧ ನಡೆಯುತ್ತೆ. ಆ ಯುದ್ಧದ ಬಗ್ಗೆ ಇದ್ದಂಥ ಸತ್ಯವನ್ನು ಈ ದೇಶದ ಇತಿಹಾಸಕಾರರು ಮುಚ್ಚಿಟ್ಟಿದ್ದರು. ಇವತ್ತು ಈ ದೇಶದ ಇತಿಹಾಸವೆಲ್ಲ ಹೂಳಿಟ್ಟಿದೆ, ಬಚ್ಚಿಟ್ಟಿದೆ, ಮುಚ್ಚಿಟ್ಟಿದೆ. ಇಂಥ ಮುಚ್ಚಿಟ್ಟ ಇತಿಹಾಸವನ್ನು ಇಂಗ್ಲೆಂಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಲೈಬ್ರರಿನಲ್ಲಿ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕವನ್ನು ಓದ್ತಾ ನೋಡ್ತಾರೆ. ಅದು ಮಹಾರಾಷ್ಟ್ರದ ಕೊರೆಗಾಂವ್ಗೆ ಸಂಬಂಧಪಟ್ಟಂಥ ಒಂದು ಚರಿತ್ರೆ. ಅದನ್ನು ಪುಟಗಳನ್ನು ತಿರುವಿ ನೋಡಿದಾಗ ನನ್ನದೇ ಮೊಹರ್ ಜನ 1818 ಜನವರಿ 1ರಂದು ಅವ್ರು ಮಾಡಿದಂಥ ಯುದ್ಧದ ಬಗ್ಗೆ ನಮ್ಗೆ ಯಾರಿಗೂ ಇದುವರೆಗೂ ಪ್ರಚಾರ ಸಿಕ್ಕಲಿಲ್ಲ. ಇದು ಇಂಗ್ಲೆಂಡ್ನ ಲೈಬ್ರರಿನಲ್ಲಿ
ಮುಚ್ಚಿಟ್ಟಿದೆಯಲ್ಲ, ಈ ಸತ್ಯವನ್ನು ನೋಡಬೇಕು ಅಂತ ಅವರು ಇಂಗ್ಲೆಂಡಿಂದ ಭಾರತಕ್ಕೆ ಬಂದಾಗ ಮಹಾರಾಷ್ಟ್ರದ ಕೊರೆಗಾಂವ್ ಹೋಗಿ ನೋಡ್ತಾರೆ. ಅದು ದಟ್ಟ ಕಾಡುಗಳು, ಅಲ್ಲಿ 65 ಅಡಿ ಸ್ತೂಪವನ್ನು ಬ್ರಿಟಿಷ್ ಸರ್ಕಾರ ನಿರ್ಮಾಣ ಮಾಡಿರ್ತದೆ. ಆ ಕೊರೆಗಾಂವ್ ಯುದ್ಧದ ಸೇನಾನಿಗಳ ನೆನಪಿಗಾಗಿ ಅದನ್ನು ಎಲ್ಲ ಸ್ವಚ್ಛ ಮಾಡಿಸಿ ಅಲ್ಲಿಂದ ಸರ್ಕಾರದ ವತಿಯಿಂದ ಅಲ್ಲಿ ಇತಿಹಾಸವನ್ನು ಅವರು ಜನರಿಗೆ ತಿಳಿಸೋ ಕೆಲಸವನ್ನು ಮಾಡ್ತಾರೆ. ಏನು ಈ ಕೊರೆಗಾಂವ್ ಇತಿಹಾಸ? ಶಿವಾಜಿ ಮಹಾರಾಜರು ತಮ್ಮ ಆಸ್ಥಾನದಲ್ಲಿ ಮಹರ್ ಜನಗಳನ್ನು ಸೈನಿಕರಾಗಿ ಇಟ್ಕೊಂಡಿದ್ರು. ಆ ಜನ ಅಲ್ಲಿನ ರಕ್ಷಣಾ ವ್ಯವಸ್ಥೆಯನ್ನು ಅವರು ನೋಡ್ತಾಯಿದ್ರು. ಅರಮನೆಯ ಕಾವಲನ್ನು, ರಕ್ಷಣಾ ವ್ಯವಸ್ಥೆಯನ್ನು ಮಹರ್ ಜನಾಂಗ ನೋಡ್ತಾಯಿದ್ದು. ಅಜಾನುಬಾಹು ಅಗಲವಾದ ದೇಹವನ್ನು, ಕಟ್ಟುಮಸ್ತಾದ ಭುಜಬಲವನ್ನು ಹೊಂದಿದ್ದಂಥ ಈ ಮಹರ್ ಜನಾಂಗ ಶಿವಾಜಿ ಮಹಾರಾಜರಿಗೆ ಭಾಳ ಅತ್ಯಾಪ್ತರಾಗಿದ್ದರು. ಅರಮನೆಯ ರಕ್ಷಣಾ ವ್ಯವಸ್ಥೆಯನ್ನು ಇವರೇ ನೋಡ್ತಿದ್ರು. ಅಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ. ಶಿವಾಜಿ ಮಹಾರಾಜರು ಇವ್ರನ್ನ ಸಹೋದರರಂತೆ ನೋಡ್ತಾಯಿದ್ರು. ಅವರ ಕಾಲಾನಂತರದಲ್ಲಿ ಅಧಿಕಾರಕ್ಕೆ ಬಂದಂಥ ಪೇಶ್ವೆಗಳು, ಮನುವಾದಿ ಪೇಶ್ವೆಗಳು ಈ ಮಹರ್ ಜನಾಂಗದ ಸೈನಿಕರನ್ನು ತಮ್ಮ ಸೈನ್ಯದಿಂದ ಆಚೆ ಕೆಡುತ್ತಾರೆ. ಅವ್ರಿಗೆ ಅಸ್ಪೃಶ್ಯತೆ ಏನು ಮನುವಾದ ಇರ್ತದೆ, ಬಾಯಿಗೆ ಮಡಕೆಯನ್ನು ಕಟ್ಕೊಳ್ತಕ್ಕಂಥದ್ದು, ಬೆನ್ನಿಗೆ ಪರಕೆಯನ್ನು ಕಟ್ಕೊಂಡು ಓಡಾಡೋಂಥ ಹೀನಾಯ ಪರಿಸ್ಥಿತಿನಲ್ಲಿ ಅವರು ಪೇಶ್ವೆಗಳ ಆಡಳಿತದಲ್ಲಿ ಬದುಕ್ತಾ ಇರ್ತಾರೆ. ಅದರಲ್ಲೂ ಪೇಶ್ವೆಗಳ 2ನೇ ಬಾಜಿರಾಯ ಅಂತಕ್ಕಂಥವನ ಆಡಳಿತದಲ್ಲಿ ಶೋಷಿತರಿಗೆ ಬದುಕೋಕ್ಕೂ ಉಸಿರಾಡೋಕ್ಕೂ ಅವರು ಮಧ್ಯಾಹ್ನದ ಬಿಸಿಲಿನಲ್ಲಿ ಮಾತ್ರ ಓಡಾಡಬೇಕಾಗಿತ್ತು. ಯಾಕೆಂದರೆ ಅವರ ನೆರಳು ಭೂಮಿ ಮೇಲೆ ಬೀಳಬಾರ್ದು, ಅವ್ರ ನೆರಳು ಅವ್ರಿಗೆ ಬೀಳಬೇಕು ಅಂತ ಪರಿಸ್ಥಿತಿನಲ್ಲಿದ್ದಾಗ ಅಲ್ಲೊಬ್ಬ ಸಿದ್ಧನಾಕ ಅಂತಕ್ಕಂಥವನು, ಈ ಮಹರ್ ಜನಾಂಗದ ಮುಖಂಡ, ಅಲ್ಲಿ ಹೋಗಿ ಪೇಶ್ವೆ ಬಾಜಿರಾಯರನ್ನು ಕೇಳ್ತಾರೆ, ನೋಡಿ ನಾವು ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದವರು, ಇವತ್ತು ನಾವು ನಿರುದ್ಯೋಗಿಗಳಾಗಿದ್ದೇವೆ, ನಮ್ಮ ಜನ ತಬ್ಲಿಗಳಾಗಿದ್ದಾರೆ, ನಾವು ಬದುಕಲಿಕ್ಕೆ ಒಂದು ಊರು ಪ್ರಾಂತ್ಯವನ್ನಾದರೂ ನಮಗೆ ನೀವು ಬಿಟ್ಟುಕೊಡಬೇಕು ಅಂತ ಆತ ಕೇಳಿದಾಗ, ನಿಮ್ಮಂಥ ಮಹರ್ ಜನಾಂಗ ಅಸ್ಪೃಶ್ಯರಿಗೆ ನನ್ನ ರಾಜ್ಯದಲ್ಲಿ ಪ್ರಾಂತ್ಯವನ್ನು ಬಿಟ್ಕೊಡೋ ಬಗ್ಗೆ ಮಾತಾಡ್ತೀರಾ, ಕತ್ತಿಡ್ದು ಆಚೆಗೆ ನೌಕರಿ ಅಂತ ಅವ್ರನ್ನ ನೂಕಿಸ್ತಾರೆ. ಆ ಸಿದ್ಧನಾಕ ನಿಂತಿದ್ದಂಥ ಜಾಗವನ್ನು ಗಂಜಲ ಮತ್ತು ನೀರಿನಿಂದ ಶುದ್ಧೀಕರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಿದ್ಧನಾಕ ತನಗಾದ ಏನು ಅವಮಾನ, ಹಿಂಸೆಯನ್ನು ತನ್ನ ಜನಾಂಗದವ್ರಿಗೆ ಹೇಳ್ತಾರೆ. ಅವತ್ತು ದಿನಾಂಕ 31/1818 ಮಧ್ಯರಾತ್ರಿಯಲ್ಲಿ ಅವರು ತೀರ್ಮಾನ ಮಾಡ್ತಾರೆ, ಈ ಪೇಶ್ವೆಗಳ ಮೇಲೆ ನಾವು ಯುದ್ಧ ಮಾಡಲೇಬೇಕು, ನಾವು ಸೇಡನ್ನು ತೀರಿಸ್ಕೊಳ್ಳೇಬೇಕು. ಈ ದೇಶಗಳಲ್ಲಿ ಭಾಳಷ್ಟು ಯುದ್ಧಗಳು ನಡೆದವೆ. ಏನಕ್ಕೆ ಯುದ್ಧ ನಡೀತದೆ? ಸಿಂಹಾಸನಕ್ಕಾಗಿ ಯುದ್ಧ ನಡೀತದೆ, ಹಣಕ್ಕಾಗಿ ಯುದ್ಧ ನಡೀತದೆ, ಆಸ್ತಿಗಾಗಿ ಯುದ್ಧ ನಡೀತದೆ, ಹೆಣ್ಣಿಗಾಗಿ ಯುದ್ಧ ನಡೀತದೆ. ಆದರೆ 1818 ಜನವರಿ 1ರಂದು ನಡೆದಂಥ ಯುದ್ಧ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ. 500 ಜನ ಮಹರ್ ಸೈನಿಕರು 27 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಆ ಪೇಶ್ವೆ ಸೈನಿಕರು 20,000 ಅಶ್ವದಳ, 8,000 ಕಾಲಾಳುಗಳು ಇದ್ದಂಥ ಬೃಹತ್ ಸೈನ್ಯವನ್ನು ಈ ಕಟ್ಟುಮಸ್ತಾದಂಥ 500 ಜನ ಸೈನಿಕರು ಹಿಮ್ಮೆಟ್ಟಿಸ್ತಾರೆ. ಸಾವಿರಾರು ಸೈನಿಕರ ತಲೆಯನ್ನು ಉರುಳಿಸ್ತಾರೆ. 500 ಜನಗಳಲ್ಲಿ 22 ಜನ ಮಹರ್ ಸೈನಿಕರು ಸಿದ್ಧನಾಕನ ಸಮೇತವಾಗಿ ಹತರಾಗ್ತಾರೆ. ಆದರೂ ಆ ಯುದ್ಧದಲ್ಲಿ ಗೆಲುವನ್ನು ಇವರು ಕಾಣ್ತಾರೆ. ಇವರು ಆ ಬೃಹತ್ ಪೇಶ್ವೆ ಸೈನ್ಯವನ್ನು ಬಗ್ಗು ಬಿಡದಂಥ ವಿಚಾರ ಇದು ಬ್ರಿಟಿಷರಿಗೂ ಕೂಡ ಬೇಕಾಗಿತ್ತು. ಬ್ರಿಟಿಷರಿಗೂ ಪೇಶ್ವೆಯವ್ರಿಗೂ ಆಯ್ತಾ ಇರಲಿಲ್ಲ. ಇಂಥ ನಮ್ಮ ವೈರಿಗಳನ್ನ ಸದೆ ಬಡ್ದಾರಲ್ಲ, ಇಂಥ ಸೈನಿಕರ ಬಗ್ಗೆ ನಮಗೆ ಕನಿಕರ ಇದೆ ಅಂತ ಆ ಸೈನಿಕರ ಬಗ್ಗೆ ಬ್ರಿಟನ್ನ ರಾಣಿ ಅವ್ರಿಗೆ, ವಿಕ್ಟೋರಿಯಾ ರಾಣಿ ಅವರಿಗೆ ವಿಷಯವನ್ನು ತಿಳಿಸ್ತಾರೆ. ಇಂಥ ಬೃಹತ್ತು ದೇಹದಾಢ್ಯವನ್ನು ಉಳ್ತಕ್ಕಂಥ ಈ ಸೈನ್ಯ ನಮಗೆ ನೆರವಾಗಬೇಕು, ಅವ್ರಿಗೆ ಏನು ಬೇಕು ಕೇಳಿ ಅಂತ ಒಂದು ವಚನವನ್ನು ಕೊಡ್ತಾರೆ. ನೀವೇನು ಕೇಳ್ತೀರಾ ನಾವು ಕೊಡೋಕ್ಕೆ ನಮ್ಮ ರಾಣಿ ತಯಾರಾಗಿದ್ದಾರೆ, ನೀವೇನು ಕೇಳ್ತೀರ ಕೇಳಿ ಅಂತ. ಅವರು ಸುಮಾರು 1 ತಿಂಗಳ ಕಾಲಾವಕಾಶವನ್ನು ಕೇಳ್ತಾರೆ. ಕೊನೆಗೆ ಇವರೆಲ್ಲ ತೀರ್ಮಾನ ಮಾಡಿ ಮಿಲಿಟ್ರಿ ಅಧಿಕಾರಿಗಳ ಹತ್ರ ಹೇಳಿದವರು, ಬ್ರಿಟಿಷ್ ಅಧಿಕಾರಿಗಳ ಹತ್ರ ಹೇಳಿದವರು, ನಮಗೆ ನಿಮ್ಮ ಆಸ್ಥಾನದಲ್ಲಿ ನಮ್ಗೆ ಯಾವುದೇ ಸ್ಥಾನಮಾನ ಬೇಡ, ನಮ್ಗೆ ಯಾವ ಪ್ರಾಂತ್ಯನೂ ಬೇಡ, ನಮ್ಮ ಜನಕ್ಕೆ ಬೇಕಾಗಿರತಕ್ಕಂಥದ್ದು ಮೂಲಭೂತವಾಗಿ ವಿದ್ಯೆ. ಆ ವಿದ್ಯೆ ಕಲಿಯೋಕ್ಕೆ ಅವತ್ತು ನಮ್ಮ ಅಸ್ಪೃಶ್ಯ ಜನಾಂಗ ವಿದ್ಯೆ ಕಲಿಯೋ ವಾತಾವರಣ ಇರಲಿಲ್ಲ. ನಮ್ಮ ಜನಕ್ಕೆ ವಿದ್ಯೆ ಕಲಿಸುವಂಥ ವಾತಾವರಣ ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿದಾಗ ಪ್ರಪ್ರಥಮವಾಗಿ 1822ರಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು
ದಲಿತರಿಗಾಗಿ ಒಂದು ಶಾಲೆ ಪ್ರಾರಂಭ ಆಗ್ತದೆ. ಅದೇ ಶಾಲೆಯಲ್ಲಿ ಓದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಕೂಡ ಆ ಶಾಲೆಯಲ್ಲಿ ಓದಂಥವರು. ಅವರು ವಿದ್ಯಾವಂತರಾಗಿದ್ದರಿಂದ ಅವ್ರ ಮಗನಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡೋಕ್ಕೆ ಅನುಕೂಲ ಆಯಿತು. ಅವರ ಮಗ ಇವತ್ತು ಈ ದೇಶ, ಈ ಪ್ರಪಂಚ ನೋಡುವಂಥ ಒಬ್ಬ ಜ್ಞಾನಿಯಾಗಿ ಬೆಳೆದಂಥದ್ದು ಇತಿಹಾಸ. ಅವತ್ತು ಏನು ಸ್ವಾಭಿಮಾನಕ್ಕಾಗಿ ಇವರು ಯುದ್ಧವನ್ನು ಮಾಡಿ ನಮ್ಮ ಸ್ವಾಭಿಮಾನವನ್ನು ಉಳಿಸಿದ್ರಲ್ಲ, ಆ ಒಂದು ಕೊರೆಗಾಂವ್ ಆ ಸ್ತೂಪಕ್ಕೆ ಬಾಬಾ ಸಾಹೇಬ್ರವ್ರು ಬದುಕಿರೋವರೆಗೂ ಪ್ರತಿ ಜನವರಿ 1ನೇ ತಾರೀಕು ಕುಟುಂಬ ಪರಿವಾರ ಸಮೇತವಾಗಿ ಅಲ್ಲೋಗಿ ಹಸು ನೀಗಿದಂಥವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಆ ವಿಜಯೋತ್ಸವದಲ್ಲಿ ಭಾಗಿಯಾಗ್ತಾಯಿದ್ರು. ಇವತ್ತು ದುರದೃಷ್ಟವಶಾತ್ ನಾವು ಎಲ್ಲ ಇತಿಹಾಸವನ್ನು ಮರಿತಾ ಇದ್ದೇವೆ. ಬಾಬಾ ಸಾಹೇಬ್ರು ಹೇಳಿದ್ರು, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಇವತ್ತು ನಮ್ಮ ಸ್ವಾಭಿಮಾನಕ್ಕಾಗಿ ಅವತ್ತು ಯಾವುದೇ ಶಕ್ತಿ ಇಲ್ಲದೆ ಇದ್ದರೂ ಅವರ ದೇಹದ ಶಕ್ತಿಯಿಂದ ಆ ಪೇಶಗಳನ್ನ ಬಗ್ಗುಬಿಡದಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇವತ್ತು ಕೂಡ ನಮ್ಮ ಮುಂದೆ ನಮ್ಮ ತುಳಿಯೋಕ್ಕೆ ಸತತವಾಗಿ ಪ್ರಯತ್ನವನ್ನು ಕೆಲವು ಶಕ್ತಿಗಳು ಮಾಡ್ತಾ ಇದ್ದಾವೆ. ಇದು ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಕಾಣದ ಕೈಗಳು ನಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ. ಇದ್ರ ವಿರುದ್ಧ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕಾಗಿದೆ. ಆ ಕಾರಣದಿಂದ ಇವತ್ತು ವರ್ಷದಿಂದ ವರ್ಷಕ್ಕೆ ಈ ಕೊರೆಗಾಂವ್ ವಿಜಯೋತ್ಸವ ಇಡೀ ದೇಶದಲ್ಲಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಮಾಗಡಿನಲ್ಲಿ ಇದೇ ದಿನಾಂಕ ಬಾಬಾ ಸಾಹೇಬರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನಪಟ್ಟು ಅವತ್ತು ಅತಿಥಿಗಳ ಬರುವಿಕೆಗೆ ಅವರ ಡೇಟ್ನಿಂದ ಜನವರಿ 5ಕ್ಕೆ ಈ ಪ್ರತಿಮೆಯನ್ನು ಅನಾವರಣ ಮಾಡೋದು. ನಾವು ಪ್ರತಿ ವರ್ಷ ಈ 1ನೇ ತಾರೀಕು ಇಲ್ಲಿ ಸರ್ವವಾಗಿ ಆದರೂ ಈ ಕೊರೆಗಾಂವ್ ವಿಜಯೋತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸನ್ಮಿತ್ರರು, ಮಾಧ್ಯಮದ ಸ್ನೇಹಿತರುಗಳಿಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇತರ ಸ್ವಾಭಿಮಾನ ಆತ್ಮಸ್ಥೈರ್ಯಕ್ಕೆ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ದೊಡ್ಡ ಅಗಾಧವಾದ ಒಂದು ಅಡ್ಡುಗೋಡೆ ಇತ್ತು. ಅವರು ಮೇನ್ ಸ್ಟ್ರೀಮ್ಗಿರಲಿ, ಅವ್ರು ಮುಂದಕ್ಕೆ ಬರೋಕ್ಕೆ ಬಿಡ್ತಿರಲಿ. ಈ ಕೊರೆಗಾಂವ್ ಯುದ್ಧದ್ದು ಅವ್ರು ಹೇಳ್ದಂಗೆ ಬಚ್ಚಿಟ್ಟಿದ್ದು 1927ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಇಂಗ್ಲೆಂಡಲ್ಲಿ ಅದಕ್ಕೆ ಅವ್ರ ವಿವರ ಸಿಗುತ್ತೆ. ಆಗ ಅವರು 1927ರಲ್ಲಿ ಪ್ರಥಮ ಬಾರಿಗೆ ಕೊರೆಗಾಂವ್ಗೆ ಹೋಗಿ ವಿಜಯೋತ್ಸವದ ಆಚರಣೆ ಮಾಡ್ತಾರೆ. ಮಹರ್ ಅನ್ನೋದು ಒಂದು ಯಾರು ಅಂಬೇಡ್ಕರ್ ಅವರ ಜಾತಿ. ಈ ಮಹರ್ ಇವರು ಪೂರ್ಣವಾಗಿ ಸದೃಢ ಶರೀರದವರು. ಈಗ ನಮ್ಮ ಸೈನ್ಯದ ಭಾರತೀಯ ಸೈನ್ಯದಲ್ಲಿ 22 ಬೆಟಾಲಿಯನ್ ಮಹರ್ ಸೈನಿಕರು. ಒಂದು ಬೆಟಾಲಿಯನ್ ಅಂದರೆ ಸುಮಾರು 600-700 ಜನ ಸೈನಿಕರದ್ದು ಒಂದು ತುಕಡಿ. ಅದಕ್ಕೊಬ್ಬ ಕರ್ನಲ್ ಕಮಾಂಡಿಂಗ್ ಆಫೀಸರ್ ಆಗಿರ್ತಾರೆ. ಒಂದು 8-10 ಜನ ಆಫೀಸರ್ಸ್ ಇರ್ತಾರೆ. ಇದುವರೆಗೂ ಮಹರ್ ರೆಜಿಮೆಂಟ್ಗಳಿಗೆ ಅಷ್ಟು ಯುದ್ಧಗಳಲ್ಲಿ ಸಾಕಷ್ಟು ಇದು ಪ್ರಶಸ್ತಿಗಳು ಸಿಕ್ಕಿವೆ. ಅದರಲ್ಲಿ ಒಂದು ಪರಮವೀರ ಚಕ್ರನೂ ಸಿಕ್ಕಿದೆ. ಶ್ರೀಲಂಕಾ ಆಪರೇಷನ್ ಪವನಲ್ಲಿ ಮೇಜರ್ ರಾಮಸ್ವಾಮಿ ಅವ್ರಿಗೆ ಪರಮವೀರ ಚಕ್ರ ಸಿಕ್ತು. ಅದು ಮಹರ್ ರೆಜಿಮೆಂಟ್ನ ಅವರು ಲೀಡ್ ಮಾಡ್ತಾಯಿದ್ರು. ಈ ಮಹರ್ ರೆಜಿಮೆಂಟ್ನ ಒಂದು ಪ್ರಮುಖವಾದ ಒಂದು ವಿಷಯ ನಿಮಗೆ ನಾನು ಹೇಳಬೇಕು ಅಂದರೆ, ಈ ಮಹರ್ ರೆಜಿಮೆಂಟ್ನಿಂದಲೇ ಬಾಬುರಾವ್ ಇವರು ನಮ್ಮ ಅಂಬೇಡ್ಕರ್ ಅವರ ತಂದೆಯವರು ಬಂದಿದ್ದು. ಅವರು ಆವಾಗ ಸುಬೇದಾರ ಆಗಿರ್ತಾರೆ. ಒಬ್ಬ ಭಾರತೀಯ ಸೈನಿಕ ಆಗಿನ ಕಾಲದಲ್ಲಿ ಸುಬೇದಾರ್ ರ್ಯಾಂಕಿಗೆ ಹೋಗಿದ್ದ ಅಂದರೆ ಅದು ಒಂದು ಅತ್ಯುನ್ನತ ರ್ಯಾಂಕ್. ಅದುವರೆಗೂ ಅವರು ನಮ್ಮವ್ರಿಗೆ ಕಮಿಷನ್ಡ್ ಆಫೀಸರ್ ಆಗಿ ಕೊಟ್ಟಿರೋಲ್ಲ. ಆ ಸುಬೇದಾರು ಒಂದು ದೊಡ್ಡ ಹುದ್ದೆನೇ. ಈ ಮಹರ್ ಏನಕ್ಕೆ ಮುಂಚೂಣಿಗೆ ಬಂತು ಅಂದರೆ, ಕೇವಲ 834 ಜನ ಸೈನಿಕರು, ಕೇವಲ 834 28,000 ಜನ ಪೇಶ್ವೆಗಳನ್ನ ಸೋಲಿಸೋದು. ಇವ್ರಿಗೆ ಒಂದು 22 ಜನ ತೀರೋಗ್ತಾರೆ ಮೊಹರು. ಆದರೆ ಇವರು ಬೇರೆ ಪೇಶ್ವೆಗಳು ಸುಮಾರು 800 ಜನದ ಹೆಣ ಬೀಳುತ್ತೆ. ಇಷ್ಟು ದೊಡ್ಡ ಸೈನ್ಯನ ಅವ್ರು ಹೆಂಗೆ ಎದುರಿಸಿದ್ರು? ಅವ್ರಿಗೆ ಶತಮಾನಗಳಿಂದ ಅವ್ರ ಮೇಲೆ ಆಗ್ತಿದ್ದ ದೌರ್ಜನ್ಯದ ಕೆಚ್ಚು ಅವ್ರನ್ನ ಆ ರೀತಿ ಯುದ್ಧ ಮಾಡೋಕ್ಕೆ ಪ್ರೇರಣೆ. ಈಗ ಕೂಡ ಏನು ನಮ್ಮ ದಲಿತ ಬಂಧುಗಳವ್ರೆ, ಅವರಲ್ಲಿರೋ ತಮ್ಮ ಆತ್ಮಾಭಿಮಾನ, ಆತ್ಮಸ್ಥೈರ್ಯನ ಕಳ್ಕೊಬಾರ್ದು. ಯಾವುದೋ ಒಂದಿಷ್ಟು ಸಣ್ಣ ಪುಟ್ಟದಕ್ಕೆಲ್ಲ ಹೀಗಾಗಿ ಹೋಗಬಾರ್ದು. ಅಂಬೇಡ್ಕರ್ ಅವರು ಒಬ್ಬ ದೊಡ್ಡ ವಿದ್ವಾಂಸ. ಆದರೆ ನಾನು ಒಬ್ಬ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಯಾಗಿ ದಲಿತರ ಸ್ವಾಭಿಮಾನಕ್ಕೆ ಸ್ವಾತಂತ್ರ್ಯೋತ್ತರ ಆದಮೇಲೆ ರಾಜಕೀಯವಾಗಿ ಒಂದು ದೊಡ್ಡ ಅವಕಾಶ
ಒದಗಿಸಿಕೊಟ್ಟ ಒಬ್ಬ ವ್ಯಕ್ತಿ ಅಂದರೆ ಕಾಂಶಿರಾಮ್, ಯಾರು ಬಹುಜನ್ ಸಮಾಜ್ ಪಾರ್ಟಿ. ನೋಡಿ, ಅವರು ಒಬ್ಬ IAS ಆಫೀಸರ್ ಆಗಿ, IAS ಇಂಡಿಯನ್ ಫೋರ್ಸ್ ಎಲ್ಲ ಒಂದೇನೆ. ಅವರು ಒಂದು ನೀವು ನಾಯಕತ್ವ ವಹಿಸ್ಕೋಬೇಕು ಅಂದರೆ ತ್ಯಾಗ, ನಿಸ್ವಾರ್ಥತೆ, ಸಾಮರ್ಥ್ಯ, ಇವು ಮೂರು ಇರಬೇಕು. ಇವು ಮೂರು ಅವರಲ್ಲಿದ್ದು. ಅವರು ವಿದ್ಯಾವಂತರೇ, IAS ಆಫೀಸರ್ ಆಗಿದ್ದವರು. ರಾಜೀನಾಮೆ ಕೊಡ್ತಾರೆ, ಮದುವೆ ಆಗಲ್ಲ, ಸತತವಾಗಿ ದಲಿತರನ್ನ ಸಂಘಟಿಸಿ ರಾಜಕೀಯವಾಗಿ ಮುಂಚೂಣಿಗೆ ತರ್ತಾರೆ. ನೋಡಿ, ಒಬ್ಬ ಯಾರು ಮಾಯಾವತಿನ ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ನನಗನ್ಸುತ್ತೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ಪವಾಡ. ಬೇರೆ ಪಕ್ಷದವ್ರು ಮಾಡಲಿಲ್ಲ, ಕಾಂಗ್ರೆಸ್ನವ್ರು ಮಾಡೇ ನೋಡಿ ನಾವು ಒಬ್ಬ ದಲಿತ ಮಹಿಳೆ ಮಾಡಿದ್ದೀವಿ ಅಂತ ತೋರ್ಸೋಕ್ಕೆ ಅವಕಾಶ ಕೊಡಲಿಲ್ಲ, ಅಥವಾ ಜನತಾದಳದವ್ರಿಗೆ ಅವಕಾಶ ಕೊಡಲಿಲ್ಲ. ಅವರೇ ಮಾಡೋದು. ಒಬ್ಬ ದಲಿತ ಮಹಿಳೆನ ಅವ್ರದ್ದೇ ಪಕ್ಷ ಹುಟ್ಟಾಕಿ ಆಮೇಲೆ ರಾಜಕೀಯದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಇದನ್ನು ಪ್ರಥಮ ಬಾರಿಗೆ ತಂದವರು ಯಾರು ಕಾಂಶಿರಾಮ್. ಸೋಷಿಯಲ್ ಇಂಜಿನಿಯರಿಂಗ್ ಅಂದರೆ ಎಲ್ಲ ಜಾತಿಯವ್ರನ್ನೂ ತೊಗೊಂಡು ಆಯಕಟ್ಟಿನ ಇದರಲ್ಲಿ ಅವ್ರಿಗೂ ಚುನಾವಣೆಯಲ್ಲಿ ಅವಕಾಶ ಕೊಡಿ. ಹಾಗೆ ಮಾಡಿ ಅವರು ದಲಿತರು ರಾಜಕೀಯವಾಗಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅಧಿಕಾರನ ವಹಿಸ್ಕೊಳ್ಳೋಕ್ಕೆ ಅವರು ನೆರವು ನೀಡಿದ್ರು. ಈಗ ನೋಡಿ, ಬಹುಜನ ಸಮಾಜ ಪಾರ್ಟಿ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೋಯ್ತು? ನಾಯಕತ್ವ ಸುಖಲೋಲುಪತೆಯಲ್ಲಿ ಕೂತ್ಕೊಂತು, ಭ್ರಷ್ಟಾಚಾರ, ತ್ಯಾಗ, ಸಾಮರ್ಥ್ಯ ಏನೂ ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ದಲಿತರ ಸ್ವಾಭಿಮಾನವನ್ನು ತುಂಬ ಎತ್ತಿಗೆ ತಗೊಂಡು ಹೋಗಿದ್ದು ಒಬ್ಬ ವ್ಯಕ್ತಿ ಅಂದರೆ ಪ್ರೊಫೆಸರ್ B. ಕೃಷ್ಣಪ್ಪ. ಅವರು ಇಲ್ಲಿ DSS ದಲಿತ ಸಂಘರ್ಷ ಸಮಿತಿನ 80ರ ದಶಕದಲ್ಲಿ ಹಾಕಿ ಎಷ್ಟು ದೊಡ್ಡ ಒಂದು ಹಂತದಲ್ಲಿ ರೈತ ಸಂಘದವರು DSSನವರು ರಾಜಕೀಯವಾಗಿ ಎಲ್ಲರನ್ನೂ ಮೀರಿಸ್ಬಿಡ್ತಾರೆ ಅಂತ ತಕ್ಷಣ ಇವರೆಲ್ಲ ಏನು ಪಟ್ಟಭದ್ರ ಹಿತಾಸಕ್ತಿಗಳಿಗೇನು ಕಾಂಗ್ರೆಸ್ ಬೇರೆ ಪಕ್ಷಗಳು ಆ ದಲಿತ ಮುಖಂಡರುಗಳಿಗೆ ಒಬ್ಬನ MLC ಮಾಡಿಬಿಡೋದು, ಇನ್ನೊಬ್ಬನಿಗೆ 2 ಸೈಟ್ ಕೊಟ್ಬಿಡೋದು, ಇನ್ನೊಬ್ಬನಿಗೆ ಏನೋ ಪೂರ್ತಿ ಹೊಡೆದಾಗ. ಈಗ ಎಲ್ಲಿದೆ DSS? ದಲಿತರ ಆತ್ಮಾಭಿಮಾನ, ಆತ್ಮಸ್ಥೈರ್ಯನ ಹಿಡಿದಿಡೋರು ಎಲ್ಲವರು ಯಾರೂ ಇಲ್ದಂಗೆ ಮಾಡ್ತಾರೆ. ಇವರು ಬೇರೆ ಎಲ್ಲ ದಲಿತರು ಯಾವ್ಯಾವುದೋ ಒಂದು ಇದನ್ನು ಯಾರ್ದೋ ಬಾಲ ಹಿಡ್ಕೊಂಡು ಹಿಂದೆ ಮುಂದೆ ಹೋಗ್ತಾರೆ. ಇದಕ್ಕೆ ವಿರುದ್ಧವಾಗಿದ್ದವರು ಅಂಬೇಡ್ಕರ್, ಇದಕ್ಕೆ ವಿರುದ್ಧವಾಗಿದ್ದವರು ಕಾಂಶಿರಾಮ್. ಆದ್ದರಿಂದ ನಾನು ದಲಿತ ಬಂಧುಗಳಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ನಿಮ್ಮ ಆತ್ಮಾಭಿಮಾನ ಬಿಟ್ಟು ನಿಮ್ಮ ನಡೆನ ನಡೆಸಬೇಡಿ. ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಆತ್ಮಾಭಿಮಾನನ ಎಲ್ಲ ಕಾಲಕ್ಕೂ ಉಳಿಸ್ಕೋಬೇಕು. ಮಹರ್ ರೆಜಿಮೆಂಟಿನ ಒಂದು ಕ್ಷಾತ್ರ ತೇಜಸ್ಸನ್ನು ಜ್ಞಾಪಿಸ್ಕೊಳ್ಳಿ. ಇನ್ನು ಅದಾದಮೇಲೂ ಒಂದಷ್ಟು ಇದು ಬರುತ್ತೆ. ಮಹರ್ ಜನಾಂಗನ ಯುದ್ಧದಲ್ಲಿ ಅವ್ರು ಯಾಕೆ ಸೇರಿಸ್ಕೊತಿರಲಿಲ್ಲ ಅಂದರೆ ನಿಮಗೆ ಕ್ಷಾತ್ರ ತೇಜಸ್ಸಿಲ್ಲ ಅಂತ. ಇಂಗ್ಲೀಷ್ನಲ್ಲಿ ಅದನ್ನು ಮಾರ್ಷಿಯಲ್ ಪ್ರೊಪೆನ್ಸಿಟಿ ಅಂದರೆ ಯುದ್ಧ ಮಾಡೋ ಒಂದು ಶಕ್ತಿ ಇಲ್ಲ. ನೀವು ಅದು ಇದು ಕೂಲಿ ಅದು ಇದು ಮಾಡೋಕ್ಕೆ ನೀವು ಸೈನಿಕ ಇವ್ರು ಹೇಳಿದಾಗೆ ಪೇಶ್ವೆಗಳು ಇಂಥ ಒಂದು ಥಿಯರಿನ ಹುಟ್ಟಾಕಿದ್ರು. ನೀವು ಯುದ್ಧಕ್ಕೆ ಫಿಟ್ ಇಲ್ಲ, ನೀವೆಲ್ಲ ಅಲ್ಲಿ ಇಲ್ಲಿ ದೂರದಲ್ಲಿ ಕಾಡು ಅವ್ರ ಊರೊಳಕ್ಕೂ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ನೆರಳು ಬೀಳ್ಕೊಡು ಅಂಥ ಒಂದು ಪರಿಸ್ಥಿತಿಲಿ ಆ ಕಿಚ್ಚು ಹತ್ತಿ ಇಂಥ ಒಂದು ದೊಡ್ಡ ಯುದ್ಧದಲ್ಲಿ ಬ್ರಿಟಿಷರಿಗೆ ದಾರಿ ಮಾಡಿಕೊಡ್ತು. ಅದನ್ನು ಮೊನ್ನೆ 2018ರಲ್ಲಿ, ಯಾಕೆ 200 ವರ್ಷ ತುಂಬಿತು, ಆಗ ಮತ್ತೆ ಮಹಾರಾಷ್ಟ್ರದಲ್ಲಿ ಸವರ್ಣೀಯರು ಈ ಕೋರೆಗಾಂವ್ ಏನು ಇವತ್ತೇನು ನಾವು ಮಾಡ್ತಾಯಿದ್ವಿ, ಹಿಂಗೆ ಜನವರಿ 1ನೇ ತಾರೀಕು 2018ರಲ್ಲಿ ಮಾಡೋಕ್ಕೆ ಹೊರಟಾಗ ಅಲ್ಲಿ ಹಿಂಸಾಚಾರ ಆಯಿತು. ಸಾಕಷ್ಟು ಜನಗಳು ಅರೆಸ್ಟ್ ಆದರು, 1-2 ಸಾವು ಕೂಡ ಆಯಿತು. ಸೊ ಈಗ ಕೂಡ ದಲಿತರ ಆತ್ಮಸ್ಥೈರ್ಯನ ಕುಗ್ಗಿಸೋ ಪ್ರಯತ್ನಗಳು ಎಲ್ಲ ಇದರಲ್ಲೂ ನಡೀತಾ ಇರ್ತವೆ. ಯಾರೋ ದಲಿತ ಒಬ್ಬ ಒಂದಷ್ಟು ಸಾಮರ್ಥ್ಯ ಇದ್ದು ಅವನು ಒಂದಷ್ಟು ನಿಸ್ವಾರ್ಥತೆಯಿಂದ ಅವನು ಏನೋ ಮಾಡ್ತಾವನೆ ಅಂದರೆ ಅಲ್ಲೇ ಅವನ್ನ ಹೆಂಗೆ ಮುಗಿಸ್ಬಿಡ್ತಾರೆ. ಅವ್ರು ಏನಿದ್ರು ನಮ್ಮ ಬಾಲಂಗೋಚಿಗಳಾಗಿ ತಿರುಗ್ತಾ ಇರ್ಬೇಕು. ಏನೋ ನಾವು ಕೊಟ್ಟಿದ್ದು ತಗೊಂಡು ಹೋಗ್ಬೇಕು. ಸೊ ಈ ಒಂದು ಶುಭ ಸಮಯದಲ್ಲಿ ಎಲ್ಲ ದಲಿತ ಬಂಧುಗಳಿಗೂ ನನ್ನ ಶುಭಾಶಯಗಳನ್ನ ತಿಳಿಸಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.